ನಮ್ಮನೆ ಕೆಲಸದವಳು ತುಂಬ ಸುಂದರವಾಗಿದ್ದಳು. ಅವಳಷ್ಟು ಸುಂದರವಾಗಿ ಇರುವವರನ್ನು ನಾನು ನೋಡೇ ಇಲ್ಲ. ಅವಳ ಜೊತೆ ರಾತ್ರಿ ಕಳೆಯಬೇಕು ಅಂತ ನನ್ನ ಹೆಂಡತಿಯನ್ನು ಅವಳ ಗೆಳತಿ ಮನೆಗೆ ಕಳಿಸಿದೆ. ಇಂದು ಕೆಲಸದವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮುತ್ತು ಕೊಡಲು ಆರಂಭಿಸಿದೆ. ಅವಳು ಕೊಸರಿಕೊಂಡು ನನ್ನನ್ನು ದೂರ ತಳ್ಳಿದಳು. ನಂತರ ಅವಳ ಸೊಂಟವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವಳ ತುಟಿಗಳಿಗೆ ದೀರ್ಘವಾಗಿ ಚುಂಬಿಸಿದೆ. ಅವಳು ನನ್ನನ್ನು ತಡೆದಳು. ನಿನಗೆ ಹೊಸ ಮನೆ ಕೊಡಿಸುತ್ತೇನೆ ಅಂತ ಅಂದ ತಕ್ಷಣ ಅವಳು ತನ್ನ ಬಟ್ಟೆಯನ್ನು ತೆಗೆದು ನನ್ನ ಬಟ್ಟೆಯನ್ನು ತೆಗೆದಳು. ನಂತರ ನನ್ನ ಮೇಲೆ ಬೆತ್ತಲಾಗಿ ಮಲಗಿದಳು. ಅವಳ ಸಂಪೂರ್ಣ ದೇಹ ನನ್ನ ಬೆತ್ತಲೆ ದೇಹವನ್ನು ಆವರಿಸಿದೆ. ಸ್ವರ್ಗ ಕಾಣಿಸುತ್ತಿತ್ತು. ಅವಳು ನನ್ನನ್ನು ಮುದ್ದಿಸುತ್ತಾ ತನಗೆ ಬೇಕಾದ ಕೆಲಸವನ್ನು ಮಾಡಿಸಿಕೊಳ್ಳುತ್ತಿದ್ದಾಳೆ. ಮುಂದೆ ನನ್ನ ಹೆಸರು ರಾಜು, ಅಜ್ಜಿಯ ಮುದ್ದಿನ ಮೊಮ್ಮಗ. ಏಕೆಂದರೆ ಅಪ್ಪ ಅಮ್ಮ ಚಿಕ್ಕಂದಿನಲ್ಲಿ ಗಲಾಟೆ ಮಾಡಿ ಡೈವರ್ಸ್ ತೆಗೆದುಕೊಂಡಿದ್ದರು. ಅಮ್ಮ ಇನ್ನೊಂದು ಮದುವೆಯಾಗಿ ಹೋಗಿದ್ದಳು. ಆದರೆ ಅಪ್ಪ ಮಾತ್ರ ಅಮ್ಮನ ಯೋಚನೆಯಲ್ಲಿ ತುಂಬ ವರ್ಷಗಳ ಕಾಲ ಇದ್ದ. ಇತ್ತೀಚೆಗೆ ಅವನು ಕೂಡ ಮದುವೆಯಾಗಿ ಈ ಮನೆಯನ್ನು ಬಿಟ್ಟು ಹೊರಟು ಹೋದ. ಏಕೆಂದರೆ ಅವನನ್ನು ಅಮ್ಮನ ಜೊತೆ ನೋಡಿದೆ. ನಾನು ಪುನಃ ಇನ್ನೊಂದು ಹೆಂಗಸಿನ ಜೊತೆ ನೋಡಲು ಇಷ್ಟವಿರಲಿಲ್ಲ. ಆದರೆ ಅಪ್ಪ ಮದುವೆಯಾಗಿ ಮನೆಗೆ ಕರೆದುಕೊಂಡು ಬಂದ ಹೆಂಗಸು ನಮ್ಮ ಮನೆಯ ಆಸ್ತಿಯ ಮೇಲೆ ಕಣ್ಣಾಕಿದ್ದಳು. ಅಪ್ಪನ ಅಮಾಯಕತ್ವದಿಂದ ಅಪ್ಪನಿಗೆ ತಿಳಿದಿಲ್ಲ. ಆದರೆ ನಾನು ಮತ್ತು ಅಜ್ಜಿ ಅದನ್ನು ವಿರೋಧಿಸಿದಾಗ ಅಪ್ಪ ನಮ್ಮ ಮೇಲೆ ಕೋಪ ಮಾಡಿಕೊಂಡರು. ಆ ಹೆಂಗಸಿಗಾಗಿ ನಮ್ಮನ್ನು ಬಿಟ್ಟು ಹೊರಟು ಹೋದರು. ಆದರೆ ಆಸ್ತಿಯೆಲ್ಲ ಅಜ್ಜಿಯ ಹೆಸರಲ್ಲಿದೆ. ಅದೊಂದು ಸಮಾಧಾನ. ಅಜ್ಜಿ ನನ್ನ ಜೊತೆ ಇದ್ದಾಳೆ. ನಾವು ನೆಮ್ಮದಿಯಾಗಿ ಇರುವ ರೀತಿ ಇರಲಿಲ್ಲ. ಅಪ್ಪ ನಮ್ಮ ದಾರಿಗೆ ಬರುತ್ತಾ ಇರಲಿಲ್ಲ. ತುಂಬ ದುಃಖವಾಗುತ್ತಿತ್ತು. ಈ ಸಂದರ್ಭದಲ್ಲಿ ಒಂದು ದಿನ ನಾನು ಮತ್ತು ಅಜ್ಜಿ ಅಪ್ಪನನ್ನು ನೋಡಲು ಹೋದೆವು. ಅಂದು ಅಪ್ಪ ಮನೆ ಕೆಲಸವನ್ನೆಲ್ಲ ಮಾಡುತ್ತಿದ್ದರು. ಅವರು ಒಂದು ಚಿಕ್ಕ ಮನೆ ಬಾಡಿಗೆ ಮನೆಯಲ್ಲಿ ಇದ್ದರು. ಆ ಮನೆಯಲ್ಲಿ ಒಂದು ರೀತಿ ವಾಸನೆ. ಹೆಂಗಸಾದವಳು ಮಲಗಿಕೊಂಡು ಇದ್ದರೆ, ಗಂಡ ಆದವನು ಕೆಲಸ ಮಾಡುತ್ತಾ ಇದ್ದರೆ ಆ ಮನೆ ಎಷ್ಟು ಮಾತ್ರ ಶುಭ್ರವಾಗಿ ಇರುತ್ತದೆ. ಅಪ್ಪ ಹೀಗೆ ಒಂದು ದಿನ ಕೆಲಸ ಮಾಡೋದನ್ನು ನಾವು ನೋಡಿಲ್ಲ. ಅವರಿಗೆ ಕೆಲಸ ಮಾಡಲು ಕೂಡ ಬರುವುದಿಲ್ಲ. ಫಿಲ್ಟರ್ನಿಂದ ನೀರನ್ನು ಹಿಡಿದುಕೊಂಡು ಕೂಡ ಅವರು ಕುಡಿಯುತ್ತಿರಲಿಲ್ಲ. ನಮ್ಮ ಮನೆಯಲ್ಲಿ ಕೆಲಸದವರು ತಂದು ಕೊಡುತ್ತಿದ್ದರು, ಇಲ್ಲವಾದರೆ ನಾನು ತಂದು ಕೊಡುತ್ತಿದ್ದೆ. ಆದರೆ ಇಂದು ಅವರು ಇಲ್ಲಿ ಕೆಲಸವನ್ನು ಕಲಿಯುತ್ತಾ ಮಾಡುತ್ತಿದ್ದಾರೆ. ಅದನ್ನು ನೋಡಿ ದುಃಖವಾಯಿತು. ಕೇಳಿದಾಗ ಅಪ್ಪ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳಲು ಶುರು ಮಾಡಿದರು. ನಾವು ಅಪ್ಪನನ್ನು ಕರೆದುಕೊಂಡು ಬರಲು ನಿರ್ಧಾರ ಮಾಡಿದೆವು. ಮೊದಲು ಅಪ್ಪ ಸಂಕೋಚ ಮಾಡಿಕೊಂಡರು. ಕೊನೆಗೆ ಬರಲು ಒಪ್ಪಿಕೊಂಡರು. ಆದರೆ ಅಪ್ಪನ ಎರಡನೇ ಹೆಂಡತಿ ಗಲಾಟೆ ಮಾಡಿದರು. ಅಜ್ಜಿಯವರಿಗೆ ಬ್ಲ್ಯಾಂಕ್ ಚೆಕ್ ಅನ್ನು ಬರೆದುಕೊಟ್ಟರು. ನನ್ನ ಮಗನನ್ನು ಬಿಟ್ಟು ಬಿಡು ಅಂತ ರಿಕ್ವೆಸ್ಟ್ ಮಾಡಿದರು. ಕೊನೆಗೆ ಅವಳು ಬೆಂಗಳೂರಿನಲ್ಲಿ ನನ್ನ ಹೆಸರಿಗೆ ಆಸ್ತಿ ಮಾಡಿದರೆ ಬಿಡುತ್ತೇನೆ ಅಂದರು. ಅಜ್ಜಿ ಅದಕ್ಕೂ ಕೂಡ ಒಪ್ಪಿಕೊಂಡರು. ನಂತರ ತಮ್ಮ ಮಗನನ್ನು ಕರೆದುಕೊಂಡು ಬಂದರು. ಒಂದು ತಾಯಿ ತನ್ನ ಮಗುವಿಗಾಗಿ ಎಷ್ಟು ಕಷ್ಟಪಡುತ್ತಾಳೆ. ಆದರೆ ಅದೇ ಮಗು ಅಷ್ಟು ಕಷ್ಟಪಡುವುದಿಲ್ಲ. ಬದುಕು ಬದುಕಿದಷ್ಟು ಸುಂದರವಾಗಿರುತ್ತದೆ. ಇನ್ನು ಅಪ್ಪನನ್ನು ನಾವು ಚೆನ್ನಾಗಿ ನೋಡಿಕೊಳ್ಳಬೇಕು ಅಂತ ಮನೆಗೆ ಕರೆದುಕೊಂಡು ಬಂದೆ. ಆದರೆ ಅಪ್ಪ ಅಷ್ಟೊಂದು ಖುಷಿಯಾಗಿರಲಿಲ್ಲ. ಅವರಿಗೆ ತುಂಬ ಪಶ್ಚಾತ್ತಾಪ ಕಾಡುತ್ತಿತ್ತು. ಯಾವಾಗಲೂ ದುಃಖದಲ್ಲೇ ಇರುತ್ತಿದ್ದರು. ಇಂದು ನಾನು ಧೈರ್ಯ ಮಾಡಿ ಕೇಳಿದೆ, ಏನಾಯ್ತು ಅಪ್ಪ? ನಿನ್ನ ತಲೆಗೆ ಹಿಡಿದಿದ್ದ ಹುಚ್ಚು ಬಿಟ್ಟು ಹೋಯಿತು. ಇನ್ನು ಆರಾಮವಾಗಿ ಇದ್ದೀಯಾ? ನೆಮ್ಮದಿಯಾಗಿ ಇರು. ಏಕೆ ಇಷ್ಟೊಂದು ಚಿಂತೆ ಮಾಡುತ್ತಿದ್ದೀಯಾ? ಅಂದಾಗ, ಎಲ್ಲಿ ಬಿಡುತ್ತದೆ ಮಗು ಹುಚ್ಚು? ನಾನು ಎರಡನೇ ಮದುವೆಯಾಗಿ ತಪ್ಪು ಮಾಡಿದೆ. ಈ ವಯಸ್ಸಿನಲ್ಲಿ, ನಿನಗೆ ಮದುವೆ ಮಾಡಬೇಕಾದ ವಯಸ್ಸಿನಲ್ಲಿ ತಪ್ಪು ಮಾಡಿದೆ. ಆದರೆ ಅದು ಒಂಟಿತನದ ಪ್ರಭಾವ. ಅದನ್ನು ನಾನು ಅರ್ಥ ಮಾಡಿಕೊಳ್ಳುತ್ತೇನೆ. ನನಗೆ ಈಗ ದುಃಖವಾಗುತ್ತಿರುವುದು ನನ್ನ ಮೊದಲ ಹೆಂಡತಿಯ ಬಗ್ಗೆ. ಅವಳನ್ನು ಚೆನ್ನಾಗಿ ಇಟ್ಟುಕೊಂಡಿದ್ದರೆ ಅವಳು ನಿನ್ನನ್ನು ಬಿಟ್ಟು ಹೋಗುತ್ತಿರಲಿಲ್ಲ, ನನ್ನನ್ನು ಬಿಟ್ಟು ಹೋಗುತ್ತಿರಲಿಲ್ಲ. ನೀವು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೀರಿ ಅಲ್ಲವೇ ಅಪ್ಪ? ಅಂದರೆ ನಾನು ಕೆಲಸ ಅಂತ ಅವಳ ಮೇಲೆ ಗಮನ ಕೊಡುತ್ತಿರಲಿಲ್ಲ. ಆಗ ಅವಳು ಬೇರೆ ಹುಡುಗನನ್ನು ನೋಡಿಕೊಂಡು ಹೋದಳು. ಅವಳ ಸುಖಕ್ಕಾಗಿ. ಅದು ತಪ್ಪಲ್ಲ ಅಂತ ಇಂದು ಅನಿಸುತ್ತಿದೆ. ಪ್ರತಿಯೊಬ್ಬರೂ ಅವರವರ ಸುಖವನ್ನು ನೋಡುತ್ತಾರೆ. ಅವಳು ಕೂಡ ಅದೇ ರೀತಿ ಮಾಡಿದಳು. ಆದರೆ ಹೆಂಡತಿಗೆ ಏನು ಮಾಡಬೇಕು ಅದನ್ನೇ ಮಾಡದೆ ಉಳಿದ ಕೆಲಸ ಮಾಡಿದೆ. ಅಂದರೆ ಅವಳಿಗೆ ಬಟ್ಟೆ, ಒಡವೆ, ಆಸ್ತಿ
ಅವಳ ಫ್ಯೂಚರ್ ಸೆಕ್ಯೂರ್, ಅವಳ ಇನ್ಶೂರೆನ್ಸ್ ಪ್ರತಿಯೊಂದನ್ನು ಮಾಡಿಸಿದೆ. ಆದರೆ ಸಮಯ ಕೊಟ್ಟಿಲ್ಲ. ಈ ವಯಸ್ಸಿನಲ್ಲಿ ನನಗೆ ಅನಿಸುತ್ತಿದೆ ಅವಳಿಗೂ ನನ್ನ ರೀತಿ ಒಂಟಿತನ ಕಾಡಿರಬಹುದು. ಅದಕ್ಕೆ ಮದುವೆ ಆಗಿ ಹೋದಳೇನೋ. ಈಗ ಅಮ್ಮ ಹೇಗಿದ್ದಾರೆ ಅಂತ ಕೇಳಿದಾಗ ಅವಳು ಚೆನ್ನಾಗಿ ಇರುತ್ತಾಳೆ. ಅವಳು ತುಂಬ ಒಳ್ಳೆಯವಳು, ತುಂಬ ಪ್ರೀತಿ ಕೊಡುತ್ತಾಳೆ. ಈಗ ಆ ಹುಡುಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದಾನೆ ಅಂತೆ. ಅವಳು ಮದುವೆ ಆದಾಗ ಅವನು ಪ್ರೈವೇಟ್ ಸ್ಕೂಲ್ ಟೀಚರ್ ಆಗಿದ್ದ. ಇಬ್ಬರು ಜೀವನವನ್ನು ಚೆನ್ನಾಗಿ ಬದುಕುತ್ತಿದ್ದಾರೆ. ಇಬ್ಬರಿಗೂ 2 ಹೆಣ್ಣು ಮಕ್ಕಳಂತೆ. ಯಾವಾಗಲೂ ಜೀವನವನ್ನು ಎಂಜಾಯ್ ಮಾಡುತ್ತಿದ್ದಾರೆ ಅಂತ ನನ್ನ ಗೆಳೆಯ ಹೇಳಿದ್ದ. ಆ ಬೇಸರಕ್ಕೆ ನಾನು ಇನ್ನೊಂದು ಸಂಬಂಧ ಇಟ್ಟುಕೊಂಡಿದ್ದು ಈ ವಯಸ್ಸಿನಲ್ಲಿ. ಅಮ್ಮನ ಪರಿಸ್ಥಿತಿ ನನಗೆ ಅರ್ಥವಾಯಿತು. ಅಮ್ಮನನ್ನು ಉರಿಸಲು ಹೋಗಿ ಅಪ್ಪನೇ ಹುರಿದು ಹೋಗಿದ್ದಾರೆ. ಅವರ ಅಮಾಯಕತ್ವವನ್ನು ನೋಡಿ ನನಗೆ ದುಃಖವಾಯಿತು. ಅಪ್ಪನಿಗೆ ಈಗಲಾದರೂ ಸುಂದರವಾದ ಬದುಕನ್ನು ಕಟ್ಟಿಕೊಡಬೇಕು. ಆದರೆ ನನ್ನ ಮಗನೇ ನನಗೆ ಹೆಂಡತಿ ಅಂತ ಅವರು ಇನ್ನೊಂದು ಮದುವೆ ಆಗಿರಲಿಲ್ಲ. ಅವರಿಗಾಗಿ ನಾನು ಏನಾದರೂ ಮಾಡಬೇಕು ಅಂತ ಅಜ್ಜಿಯ ಬಳಿ ಡಿಸ್ಕಸ್ ಮಾಡಿದಾಗ ಅವರ ಸಂಬಂಧದಲ್ಲಿ ಒಂದು ಹುಡುಗಿ ಇದ್ದಾಳೆ. ತುಂಬ ವರ್ಷಗಳಿಂದ ಮದುವೆಗಾಗಿ ಬಲವಂತ ಮಾಡಿದರೂ ಮದುವೆ ಆಗುತ್ತಿಲ್ಲ. ಅಪ್ಪನ ವಯಸ್ಸಿಗೂ ಅವಳ ವಯಸ್ಸಿಗೂ ಸರಿ ಹೋಗುತ್ತದೆ ಅಂತ ಹೇಳಿದಾಗ ಅಪ್ಪನಿಗೆ ನಾವು ಹೇಳಿದೆವು. ಮೊದಲು ಅವರು ಒಪ್ಪಿಲ್ಲ. ಕೊನೆಗೆ ಒಪ್ಪಿದರು. ಖುಷಿಯಾಯಿತು, ಸಂತೋಷವಾಯಿತು. ನಂತರ ಅಜ್ಜಿ ತಮ್ಮ ಊರಿನಲ್ಲಿರುವ ಮನೆಗೆ ತಮ್ಮ ಮಗ ಸೊಸೆಯನ್ನು ಕರೆದುಕೊಂಡು ಹೋದರು. ನಾವು ಇಲ್ಲೇ ಇರುತ್ತೇವೆ, ನೀನು ಸಿಟಿಯಲ್ಲಿ ಇರು ಅಂತ ನನಗೆ ಹೇಳಿದರು. ಅಪ್ಪ ಅಮ್ಮ ಮತ್ತು ಅಜ್ಜಿ ಊರಿನಲ್ಲಿ ನೆಮ್ಮದಿಯಾಗಿ ಇದ್ದಾರೆ. ನಮ್ಮ ಕೃಷಿ ಭೂಮಿಯಲ್ಲಿ 3 ಕೃಷಿ ಮಾಡುತ್ತಾರೆ. ಕೆಲಸದವರನ್ನು ಇಟ್ಟುಕೊಂಡು ನೆಮ್ಮದಿಯಾಗಿ ಊಟ ಮಾಡುತ್ತಾರೆ, ನಿದ್ರೆ ಮಾಡುತ್ತಾರೆ. ಸಿಟಿಗೆ ಬನ್ನಿ ಅಂದರೂ ಬರುವುದಿಲ್ಲ. ನಾನೇ ರಜೆ ಸಿಕ್ಕಾಗ ಹೋಗಿ ಬರುತ್ತೇನೆ. ಇಂದು ಅಜ್ಜಿ ಮತ್ತು ಅಮ್ಮ ಹೇಳಿದರು, ನೀನು ಇನ್ನು ಎಷ್ಟು ದಿನ ಇದೇ ರೀತಿ ಇರುತ್ತೀಯಾ? ಮದುವೆ ಆಗಿಬಿಡು ಅಂತ. ನನಗೆ ಯಾರು ಹೆಣ್ಣು ಕೊಡುತ್ತಾರೆ ಅಂದಾಗ ನನ್ನ ಅಮ್ಮ ನಗುತ್ತಾ ಅವರ ಸಂಬಂಧದ ಒಂದು ಹುಡುಗಿಯ ಫೋಟೋ ತೋರಿಸಿದರು. ಆ ಹುಡುಗಿ ಫೋಟೋದಲ್ಲಿ ನೋಡಲು ತುಂಬ ಸುಂದರವಾಗಿದ್ದಳು. ನೋಡಲು ಇನ್ನೂ ಚೆನ್ನಾಗಿದ್ದಾಳೆ, ಡಿಗ್ರಿ ಓದಿದ್ದಾಳೆ ಅಂದ ತಕ್ಷಣ ನಾನು ನಗುತ್ತಾ ತಲೆ ಅಲ್ಲಾಡಿಸಿದೆ. ನಾವೆಲ್ಲ ಹೆಣ್ಣು ನೋಡಲು ಹೋದೆವು. ಅವಳ ಹೆಸರು ಸೌಮ್ಯ. ಹೆಸರಿಗೆ ತಕ್ಕಂತೆ ಸೌಮ್ಯವಾಗಿ ಸುಂದರವಾಗಿ ಇದ್ದಾಳೆ. ಒಂಟಿ ಜೀವನಕ್ಕೆ ತಂಗಾಳಿಯಾಗಿ ಬರುತ್ತಾಳೆ ಅಂತ ಆಸೆಪಟ್ಟೆ. 2 ಮನೆಯಿಂದ ಮದುವೆಗೆ ಒಪ್ಪಿಕೊಂಡರು. ಮದುವೆ ತುಂಬ ಅದ್ಧೂರಿಯಾಗಿ ಮಾಡಿಕೊಟ್ಟರು. ಅತಿ ಕಡಿಮೆ ಸಮಯದಲ್ಲಿ ಒಂದು ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಟ್ಟರು. ಸರಿ, ನಮಗೆ ಹುಡುಗಿ ಬೇಕು ಅಂತ ನಾವು ಹೇಳಿದ್ದು ಅಷ್ಟೇ. ಹುಡುಗಿ ನಿಜವಾಗಲೂ ತುಂಬ ಸುಂದರವಾಗಿದ್ದಳು. ಅಷ್ಟೇ ಅಲ್ಲ, ತುಂಬ ಸೈಲೆಂಟ್ ಅಂತ ಅನಿಸುತ್ತದೆ. ಅವಳನ್ನು ಯಾವಾಗ ಕಚ್ಚಿ ತಿನ್ನುತ್ತೇನೆ ಅಂತ ಆಸೆ ಆಗುತ್ತಿದೆ. ಆದರೆ ಅವಳು ಕೈಗೆ ಸಿಗುತ್ತಿಲ್ಲ. ಮದುವೆಗಿಂತ ಮುಂಚೆ ಹುಡುಗ ಹುಡುಗಿ ಮೀಟ್ ಮಾಡಬಾರದು ಅಂತ ಹೇಳುತ್ತಿದ್ದಳು. ಅವಳಿಗೆ ಗೊತ್ತು, ನನಗೆ ಸಿಕ್ಕರೆ ಅವಳನ್ನು ನಾನಂತೂ ಬಿಡುವುದಿಲ್ಲ ಸುಮ್ಮನೆ ಅಂತ. ಅವಳನ್ನು ಮುದ್ದಾಡುತ್ತೇನೆ ಅಂತ ನಾಚಿಕೆಯಿಂದ ಸಿಗುತ್ತಿರಲಿಲ್ಲ. ಮದುವೆ ಆಗಿ ಹೋದ ಮೇಲೆ ಎಲ್ಲ ಹೆಣ್ಣು ಮಕ್ಕಳು ಅತ್ತರೆ. ಈ ಹುಡುಗಿ ಅಳುವುದರಲ್ಲೂ ಕೂಡ ತುಂಬ ನಿಧಾನ. ಇನ್ನು ಬದುಕು ಹೇಗೆ ಸಾಗಿಸುತ್ತಾಳೆ ಅನ್ನುವುದನ್ನು ನೆನೆಸಿಕೊಂಡು ಸ್ವಲ್ಪ ಭಯವಾಯಿತು. ಆನಂತರ ಅತಿಯಾಗಿ ಯೋಚನೆ ಮಾಡುತ್ತಿದ್ದೇನೆ ಅಂತ ನನ್ನ ತಲೆಯನ್ನು ನಾನೇ ಹೊಡೆದುಕೊಂಡೆ. ಮೊದಲ ರಾತ್ರಿಯಲ್ಲಿ ಅವಳನ್ನು ಮುದ್ದಾಡಿದೆ. ಆದರೆ ಮುದ್ದಾಟ ಕೇವಲ ಒಂದು ಕಡೆಯಿಂದ ಮಾತ್ರ ಇತ್ತು. ಅವಳು ತುಂಬ ನಾಚಿಕೊಳ್ಳುತ್ತಿದ್ದಳು. ನನಗೆ ಮುತ್ತು ಕೊಡಲು ಕೂಡ ಭಯಪಡುತ್ತಿದ್ದಳು, ಅದರುತ್ತಿದ್ದಳು ಅಂತ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿದೆ. ಅವಳ ಎದೆಯಲ್ಲಿ ನನ್ನ ತಲೆಯನ್ನು ಇಟ್ಟು ನೆಮ್ಮದಿಯಾಗಿ ನಿದ್ರೆ ಮಾಡಿದೆ. ಮರುದಿನ ಕೂಡ ಇದೇ ರೀತಿ ಆಯಿತು. ಅವಳಿಗೆ ಮುತ್ತು ಕೊಡಲು ಹೋದಾಗ ಅವಳ ತುಟಿಗಳು ಭಯದಿಂದ ಅದರುತ್ತವೆ. ನಾನು ಸುಮ್ಮನೆ ಅವಳ ವಿಷಯಕ್ಕೆ ಬಿಟ್ಟು ನನ್ನ ಪಾಡಿಗೆ ನಾನು ಮಲಗಿದೆ. ಇಂದೆಲ್ಲ ಸುಮಾರು 15 ದಿನಗಳಿಂದ ಇದೇ ರೀತಿ ಆಗುತ್ತಿದೆ. ಅವಳು ನನಗೆ ಇನ್ಸ್ಟ್ರಕ್ಷನ್ ಕೊಡುತ್ತಾಳೆ, ಹೀಗೆ ಮಾಡಿ ಹಾಗೆ ಮಾಡಿ ಅಂತ. ಆದರೆ ಅವಳು ಮಾತ್ರ ಏನನ್ನೂ ಮಾಡುತ್ತಿಲ್ಲ. ಇದೇ ರೀತಿ 15 ದಿನ ಕಳೆದು ಹೋಯಿತು. ನನ್ನ ದೇಹದಲ್ಲಿ ಇರುವ ಕಾಮ ಹೆಚ್ಚಾಗುತ್ತಿದೆ.
ಅವಳು ತಣ್ಣಗೆ ಮಾಡುತ್ತಿಲ್ಲ. ಮೊದಲು ಈ ಸಮಸ್ಯೆ ಇರಲಿಲ್ಲ. ಒಂದು ಹೆಣ್ಣು ಜೀವ ಹತ್ತಿರವಾದಾಗ ಅವಳನ್ನು ಮುದ್ದಾಡಬೇಕು ಅನ್ನುವುದು ಸಹಜವಲ್ಲವೇ? ಅದೇನೂ ಆಗುತ್ತಿಲ್ಲ. ಅದೇ ಬೇಸರ. ಇಂದು ಮೊದಲ ರಾತ್ರಿಗೆ ಅವಳು ರೆಡಿಯಾದಳು. ನಾನು ಕೂಡ ಬಗೆ ಬಗೆಯ ಹಣ್ಣುಗಳನ್ನು ತಂದೆ. ಅವಳಿಗೆ ಇಷ್ಟವಾಗುವ ಮೈಸೂರು ಪಾಕ್, ಮಲ್ಲಿಗೆ ಹೂವು ಎಲ್ಲವನ್ನೂ ತಂದೆ. ಒಂದು ಚಂದದ ರೇಷ್ಮೆ ಸೀರೆಯನ್ನು ಕೂಡ ತಂದೆ. ಆದರೆ ಮನೆಗೆ ಬಂದ ತಕ್ಷಣ ತಿಳಿಯಿತು, ಅವಳು ಬೆನ್ನು ನೋವು ಅಂತ ಮಲಗಿದ್ದಾಳೆ. ಕಾರಣ ಕೇಳಿದ್ದಕ್ಕೆ ಮನೆಯಲ್ಲಿ ಕೆಲಸದವರು ಇಲ್ಲ, ಎಲ್ಲ ಕೆಲಸವನ್ನು ಮಾಡಿ ನನಗೆ ಸುಸ್ತಾಗಿದೆ, ನನ್ನ ಕೈಯಲ್ಲಿ ಆಗುವುದಿಲ್ಲ ಅಂತ ಮಲಗಿದಳು. ನಾನು ಅವಳನ್ನು ಮುಟ್ಟಿದೆ. ಅವಳು ಕೈಯನ್ನು ಸರ್ರನೆ ತೆಗೆದಳು. ಯಾವುದೇ ಕಾರಣಕ್ಕೂ ನನ್ನ ಹತ್ತಿರ ಬರುವ ಪ್ರಯತ್ನ ಮಾಡಬೇಡಿ, ಏಕೆಂದರೆ ನನಗೆ ತುಂಬ ಸುಸ್ತಾಗಿದೆ. ಈ ಕಷ್ಟದಲ್ಲಿ ನಾನು ವಿಚಿತ್ರವಾಗಿ ಆಡುತ್ತೇನೆ. ನನಗೆ ಏನಾದರೂ ಪುನಃ ನೀವು ನೋವು ಮಾಡಿದರೆ ನಿಮ್ಮ ಗ್ರಹಚಾರ ಬಿಡಿಸಿಬಿಡುತ್ತೇನೆ ಅಂತ ಅವಳು ತುಂಬ ಕೋಪದಲ್ಲಿ ಹೇಳಿದಳು. ಇದೇ ಮೊದಲ ಬಾರಿ ಇಷ್ಟೊಂದು ಕೋಪದಲ್ಲಿ ಇರುವ ಸೌಮ್ಯಳನ್ನು ನೋಡಿ ನನ್ನ ಹೃದಯ ಹಿಂಡಿದಂತೆ ಭಾಸವಾಯಿತು. ತುಂಬ ನೋವಾಗುತ್ತಿತ್ತು. ರಾತ್ರಿಯೆಲ್ಲ ಸೋಫಾದ ಮೇಲೆ ಮಲಗಿದೆ. ಮರುದಿನ ಬೆಳಿಗ್ಗೆ ಎಚ್ಚರವಾದಾಗ ಅವಳು ದೇವರ ಮನೆಯಲ್ಲಿ ಇದ್ದಳು. ನಾನು ರೆಡಿಯಾಗಿ ಆಫೀಸ್ಗೆ ಹೋದೆ. ಅವಳ ಜೊತೆ ಮಾತನಾಡಬೇಕು ಅನ್ನುವ ಮನಸ್ಸಾಗಿಲ್ಲ. ರಾತ್ರಿ ಅವಳು ನಾನು ಎಲ್ಲಿ ಅವಳನ್ನು ಮುಟ್ಟಿಬಿಡುತ್ತೇನೆ ಅನ್ನುವ ರೀತಿ ನನ್ನನ್ನು ದೂರ ತಳ್ಳಿದಳು. ಹೆಂಡತಿ ಎನ್ನುವ ಅಧಿಕಾರ ಚಲಾಯಿಸಲು ಬಿಡುವುದಿಲ್ಲ. ನನ್ನ ಪ್ರೀತಿಯನ್ನು ನಾನು ಇನ್ಯಾರಿಗೆ ಕೊಡಲಿ? ಚಿಕ್ಕಂದಿನಿಂದ ತಾಯಿಯ ಪ್ರೀತಿ ಕಂಡಿಲ್ಲ. ಅಕ್ಕ ತಂಗಿಯರು ಅವರ ಪ್ರೀತಿ ಗೊತ್ತೇ ಇಲ್ಲ. ನನ್ನ ಹೆಂಡತಿಗೆ ನನ್ನ ಸರ್ವಸ್ವವನ್ನು ಅರ್ಪಿಸಬೇಕು ಅಂತ ನಾನು ಅಂದುಕೊಂಡರೆ ಅವಳು ನೋಡಿದರೆ ಈ ರೀತಿ ತೊಂದರೆ ಮಾಡುತ್ತಾಳೆ, ನನ್ನ ಬದುಕಿಗೆ ನೋವು ಮಾಡುತ್ತಿದ್ದಾಳೆ ಅಂತ ಅವನು ತುಂಬ ಬೇಸರ ಮಾಡಿಕೊಂಡ. ಈ ಬೇಸರಕ್ಕೆ ಯಾರೂ ಕಾರಣ ಅಲ್ಲ, ನಾನೇ ಕಾರಣ. ನಾನು ಮದುವೆ ಆಗಬೇಕಾದಾಗ ಸ್ವಲ್ಪ ಯೋಚಿಸಬೇಕಿತ್ತು. ಅವರ ಮಾತನ್ನು ಕೇಳಿ ದಾರಿ ತಪ್ಪಿದೆ ಅಂತ ಅವನು ಬೇಸರ ಮಾಡಿಕೊಂಡ. ಅವಳ ಸೌಂದರ್ಯಕ್ಕೆ ಮಾರಿ ಹೋಗಿ ತಪ್ಪು ಮಾಡಿದೆ. ಜೀವನ ಸುಂದರವಾಗಿತ್ತು, ಒಂಟಿಯಾದಾಗಲೇ ಚೆನ್ನಾಗಿ ಬದುಕುತ್ತಿದ್ದೆ ಅಂತ ಬೇಸರ ಮಾಡಿಕೊಂಡೆ. ಮನೆಗೆ ಬಂದಾಗ ತುಂಬ ಜನರ ಶಬ್ದ ಕೇಳಿಸುತ್ತಿತ್ತು. ಸೌಮ್ಯಳ ಚಿಕ್ಕಪ್ಪ ಚಿಕ್ಕಮ್ಮ ಅವರ ಜೊತೆ ಒಬ್ಬಳು ಸುಂದರವಾದ ಹುಡುಗಿ ಬಂದಿದ್ದಳು. ನಾನು ಸೌಮ್ಯಳ ಬಳಿ ಯಾರು ಅಂತ ಪ್ರಶ್ನೆ ಮಾಡಿದಾಗ ಇವಳು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನ ಮನೆಯ ಕೆಲಸದವಳು, ನನಗೆ ಮನೆಯಲ್ಲಿ ಸಹಾಯ ಮಾಡಿಕೊಡಲಿ ಅಂತ ಕರೆದುಕೊಂಡು ಬಂದಿದ್ದಾರೆ ಅಂತ ಅಂದ ತಕ್ಷಣ ನನಗೆ ಸಮಾಧಾನವಾಯಿತು. ಇನ್ನಾದರೂ ಇವಳು ಸರಿ ಹೋಗುತ್ತಾಳೇನೋ ಅಂತ. ಅವರ ಚಿಕ್ಕಪ್ಪ ಚಿಕ್ಕಮ್ಮ ಸ್ವಲ್ಪ ಹೊತ್ತು ಇದ್ದು ಹೊರಟು ಹೋದರು. ಆದರೆ ಇವಳು ಇಂದು ರಾತ್ರಿ ಕೆಲಸದವಳ ಜೊತೆ ಬೇರೆ ರೂಮಿನಲ್ಲಿ ನನ್ನ ಹೆಂಡತಿ ಮಲಗಿದ್ದಾಳೆ. ಕೆಲಸದವಳು ಬಂದು 3-4 ದಿನವಾದರೂ ಕೂಡ ಇವಳು ನನ್ನ ರೂಮಿನ ಕಡೆ ಬಂದಿಲ್ಲ. ವಿಷಯ ಬೇರೆ ಏನೋ ಇರಬೇಕು ಅಂತ ಮನಸ್ಸಿಗೆ ತುಂಬ ಅನಿಸುತ್ತಿದೆ. ನಾನು ಅಂದುಕೊಂಡಷ್ಟೇನೋ ಇವಳು ಒಳ್ಳೆಯವಳಲ್ಲ. ಇಂದು ನನ್ನ ಹೆಂಡತಿ ನಾನು ಮಾರ್ಕೆಟ್ಗೆ ಹೋಗುತ್ತೇನೆ ಅಂತ ಹೇಳಿದಳು. ಅನಂತರ ಅಲ್ಲೇ ನನ್ನ ಗೆಳತಿ ಇದ್ದಾಳೆ, ಅವಳು ಮನೆಗೆ ಕೂಡ ಹೋಗುತ್ತೇನೆ, ಮನೆಯಲ್ಲಿ ಕೆಲಸದವಳು ಒಬ್ಬಳೇ ಇದ್ದಾಳೆ, ಹುಷಾರು ಅಂತ ಹೇಳಿ ಹೋದಳು. ನಾನು ಸೋಫಾದ ಮೇಲೆ ಕುಳಿತುಕೊಂಡು ಟಿವಿ ನೋಡುತ್ತಿದ್ದೆ. ಎದುರುಗಡೆ ಕಸ ಗುಡಿಸಲು ಬಂದಳು. ಕಸ ಗುಡಿಸುತ್ತಾ ಇರುವ ಕೆಲಸದವಳನ್ನು ನೋಡಿ ನಾನು ಬೆಚ್ಚಿದೆ. ಅವಳ ಮೈಕೈ ತುಂಬ ಬೆವರು ಇದೆ, ಮುಖ ಸುಂದರವಾಗಿದೆ, ಹಾಕಿರುವ ಡ್ರೆಸ್ ಕೂಡ ತುಂಬ ಟ್ರಾನ್ಸ್ಪರೆಂಟ್ ಆಗಿದ್ದು ಅವಳ ದೇಹ ಚೆನ್ನಾಗಿ ಕಾಣಿಸುತ್ತಿದೆ. ನಿಜವಾಗಲೂ ನನ್ನ ಕೈಯಲ್ಲಿ ತಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಮದುವೆಯಾದ ದಿನದಿಂದಲೂ ಒಂದು ಹೆಣ್ಣಿನ ಸುಖ ಬೇಕು ಅಂತ ಪರದಾಡುತ್ತಿದ್ದೇನೆ. ಹೆಂಡತಿಯಾದವಳು ಕೊಡುತ್ತಿಲ್ಲ, ಆದರೆ ಏನೋ ಅಲ್ಲವೇ ಅಂತ ಮನಸ್ಸು ಉಜ್ಜೆದ್ದು ಕುಣಿಯಲು ಆರಂಭಿಸಿತು. ನಾನು ಏನೂ ಮಾತನಾಡದೆ ಅವಳನ್ನು ಹೋಗಿ ಗಟ್ಟಿಯಾಗಿ ಹಿಡಿದುಕೊಂಡೆ. ಅವಳು ನನ್ನನ್ನು ದೂರ ತಳ್ಳಿದಳು. ನೀನು ಹೇಳಿದ ಹಾಗೆ ಕೇಳುತ್ತೇನೆ, ನಿನಗೆ ಸುಂದರವಾದ ಮನೆ ತೆಗೆದುಕೊಡುತ್ತೇನೆ, ನಿನ್ನನ್ನು ರಾಣಿಯ ರೀತಿ ಇಟ್ಟುಕೊಳ್ಳುತ್ತೇನೆ, ಕೇವಲ ಇದೊಂದು ಸಲ ಸಹಕರಿಸು ಅಂದಾಗ ಅವಳು ನನ್ನ ಹತ್ತಿರ ಬಂದಳು. ನನ್ನ ತುಟಿಗೆ ಮುತ್ತನ್ನು ಕೊಟ್ಟಳು. ಅಷ್ಟೇ ಅಲ್ಲದೆ ನನ್ನ ಬಟ್ಟೆಯನ್ನು ತೆಗೆದು ಅವಳ ಬಟ್ಟೆಯನ್ನು ಕೂಡ ತೆಗೆದಳು. ಇಬ್ಬರು ಬೆತ್ತಲೆಯಿಂದ ಹಾಸಿಗೆ ಮೇಲೆ ಮಲಗಿದವು. ನನ್ನ ಮೇಲೆ ಅವಳು ಮಲಗಿ ಅವಳ ದೇಹವನ್ನು ನನ್ನ ದೇಹದ ಮೇಲೆ ಅಪ್ಪಚ್ಚಿ ಮಾಡುತ್ತಿದ್ದಾಳೆ. ಅವಳ ಎದೆ, ಸೊಂಟ, ತೊಡೆ, ಕಾಲು ಪ್ರತಿಯೊಂದು ನನ್ನ ಹೊಟ್ಟೆ, ಎದೆಗಳು, ಕಾಲಿಗೆ ಟಚ್ ಆಗುತ್ತಿದೆ. ನಿಜವಾಗಲೂ ಸ್ವರ್ಗ ಸಿಗುತ್ತದೆ. ಒಂದು ಹೆಣ್ಣಿನಿಂದ ಸಿಗುವ ಸುಖ
ಇಷ್ಟೊಂದು ಸುಂದರವಾಗಿರುತ್ತದೆ ಅಂತ ಗೊತ್ತಿರಲಿಲ್ಲ. ಒಂದು ಮನೆ ತೆಗೆದುಕೊಡುತ್ತೇನೆ ಅಂತ ಅಂದ ತಕ್ಷಣ ಅವಳು ಈ ರೀತಿ ರೊಮ್ಯಾಂಟಿಕ್ ಆಗಲು ಒಪ್ಪಿದಳು. ಅವಳಿಗೆ ಇನ್ನೂ ದುಡ್ಡು ಕೊಟ್ಟರೆ ಪ್ರತಿ ರಾತ್ರಿ ನನಗೆ ಸಹಕರಿಸುತ್ತಾಳೆ ಅಂತ ಅವಳ ಮೊದಲ ಸ್ಪರ್ಶಕ್ಕೆ ಇವನು ಫ್ಲ್ಯಾಟ್ ಆದ. ಅವಳ ತುಟಿಗಳನ್ನು, ತೊಡೆಗಳನ್ನು, ಹೊಟ್ಟೆಯನ್ನು ಕಚ್ಚುತ್ತಿದ್ದ. ಅವಳು ನೋವು ಅಂತ ಹೇಳಿದಾಗ ತನ್ನ ವೇಗವನ್ನು ಕಡಿಮೆ ಮಾಡಿದ. ಅಷ್ಟರಲ್ಲಿ ಅವನ ಹೆಂಡತಿ ಬಂದು ಬಿಟ್ಟಳು. ಇಬ್ಬರು ಬಟ್ಟೆಯನ್ನು ಹಾಕಿಕೊಂಡರು. ಸುಮ್ಮನಿರಬೇಕಿತ್ತು. ಅವನು ರೂಮಿಗೆ ಹೋಗಿ ಮಲಗಿದ. ಇವಳು ಮನೆ ಕೆಲಸ ಮಾಡುವ ರೀತಿ ನಾಟಕ ಆಡುತ್ತಿದ್ದಾಳೆ. ಹುಷಾರಿಲ್ವಾ ನಿಮಗೆ ಅಂತ ಹೆಂಡತಿ ಕೇಳಿದಾಗ ನನಗೆ ತುಂಬ ಹುಷಾರಿಲ್ಲ, ಮಾತ್ರೆ ತೆಗೆದುಕೊಂಡಿದ್ದೇನೆ, ಮಲಗಬೇಕು ಅಂತ ಹೇಳಿದ. ಏಕೆಂದರೆ ಅವನಿಗೆ ಕೆಲಸದವಳ ಜೊತೆ ಕಳೆದ ಕ್ಷಣ ತುಂಬ ಸುಂದರವಾಗಿತ್ತು. ಆದರೆ ತನ್ನ ಗಂಡುತನವನ್ನು ತೋರಿಸುವ ಹೊತ್ತಿಗೆ ಹೆಂಡತಿ ಬಂದು ಬಿಟ್ಟಿದ್ದಳು ಅಂತ ಬೇಸರ ಮಾಡಿಕೊಂಡ. ಇಂದು ರಾತ್ರಿ ಹೇಗಿದ್ದಳು, ಅವಳು ಒಬ್ಬಳೇ ಮಲಗುತ್ತಾಳೆ, ಹೋಗಿ ಮಿಲನ ಮಾಡಿಕೊಳ್ಳಲೇಬೇಕು ಅಂತ ಯೋಚಿಸುತ್ತಿದ್ದ. ಆದರೆ ಇಂದು ಕೂಡ ಅವನ ಹೆಂಡತಿ ಕೆಲಸದವಳ ರೂಮಿನಲ್ಲಿ ಮಲಗಿದಳು. ಇವನು ರಾತ್ರಿಯೆಲ್ಲ ನಿದ್ರೆ ಮಾಡಿಲ್ಲ. ತುಂಬ ವಿಚಿತ್ರವಾಗಿ ಆಡುತ್ತಿದ್ದನು. ಮಾರನೇ ದಿನ ಹೆಂಡತಿ ಸ್ನಾನಕ್ಕೆ ಹೋದಾಗ ಕೆಲಸದವಳನ್ನು ಹುಡುಕುತ್ತಾನೆ. ಆದರೆ ಅವಳು ಅವನಿಗೆ ಸಿಗಲಿಲ್ಲ. ಅವನಿಗೆ ಏನು ಟೆನ್ಷನ್ ಆಯಿತು, ಎಲ್ಲೋ ಹೊರಟು ಹೋದಳು ಅಂತ. ಏಕೆಂದರೆ ಅವಳ ಬೆತ್ತಲಾದ ದೇಹವನ್ನು ನೋಡಿದ ಮೇಲೆ ಇವನು ತನ್ನನ್ನು ತಾನು ಕಳೆದುಕೊಂಡಿದ್ದಾನೆ. ಅವಳು ಬೇಕೇ ಬೇಕು ಅನ್ನುವ ರೀತಿ ಆಡುತ್ತಿದ್ದಾನೆ. ಇದೇ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಅವನಿಗೆ ತಲೆನೋವು ಬಂತು, ತಲೆಸುತ್ತು ಬಂತು. ಬಿದ್ದ. ಎಚ್ಚರವಾದಾಗ ತನ್ನ ಹಾಸಿಗೆ ಮೇಲೆ ಮಲಗಿದ್ದ. ಆಗ ಅವನ ಹೆಂಡತಿ, ಅವನ ಕೆಲಸದವಳು ಇಬ್ಬರೂ ಕೂಡ ಅವನನ್ನೇ ನೋಡುತ್ತಿದ್ದರು. ಅವನಿಗೆ ಎಚ್ಚರವಾದಾಗ ಪ್ಲೀಸ್ ನನ್ನನ್ನು ರಕ್ಷಣೆ ಮಾಡು ಅಂತ ಅವನು ತನ್ನ ಹೆಂಡತಿಯ ಬಳಿ ಕೇಳಿದ. ಅವಳು ಏನು ಅಂತ ಪ್ರಶ್ನೆ ಮಾಡಿದಾಗ ನನಗೆ ನಿನ್ನ ಪಕ್ಕ ನಿಂತಿರುವವಳು ಬೇಕು, ಅವಳ ಜೊತೆ ರಾತ್ರಿ ಕಳೆಯಬೇಕು, ನೀನು ಎಲ್ಲಾದರೂ ಹೊರಟು ಹೋಗು ಅಂತ ಹೇಳಿದ. ಆಗ ಹೆಂಡತಿ ಕೋಪ ಮಾಡಿಕೊಂಡು ಏನೋ ಹೇಳಲು ಹೋದಳು. ಆದರೆ ಗಂಡ ಕೇಳುತ್ತಿಲ್ಲ. ಆಗ ಹೆಂಡತಿ ಕೋಪದಿಂದ ತನಗೆ ಕಟ್ಟಿದ್ದ ತಾಳಿಯನ್ನು ಕಿತ್ತುಕೊಟ್ಟಳು. ಇವಳಿಗೆ ತಾಳಿಯನ್ನು ಕಟ್ಟು, ನನಗೆ ನಿನಗೆ ಏನೂ ಸಂಬಂಧ ಇಲ್ಲ, ನಾನು ಹೋಗುತ್ತೇನೆ ಅಂತ ಹೇಳಿದಳು. ಅವನು ಆತುರದಿಂದ ತಾಳಿಯನ್ನು ಕಿತ್ತುಕೊಂಡ, ಕೆಲಸದವಳಿಗೆ ಕಟ್ಟಿದ. ಅಷ್ಟೇ. ಹೆಂಡತಿ ನಗುತ್ತಿದ್ದಳು. ಇವನಿಗೆ ಆಶ್ಚರ್ಯವಾಯಿತು. ತನ್ನ ತಪ್ಪಿನ ಅರಿವಾಯಿತು. ಕೇವಲ ದೇಹ ಸುಖಕ್ಕೆ ನಾನು ಹೆಂಡತಿಯನ್ನು ಬಿಟ್ಟು ಬಿಡುತ್ತಿದ್ದೇನೆ ಅಂತ ಅಂದುಕೊಂಡು ಏನೋ ಹೇಳಲು ಹೋದ. ಆಗ ಅವಳು, ನನಗೆ ಬೇಕಾಗಿದ್ದು ಇದೆ, ನನಗೆ ಚಿಕ್ಕಂದಿನಿಂದಲೂ ಫಿಲ್ಮ್ ಹೀರೋಯಿನ್ ಆಗಬೇಕು ಅಂತ ಇಷ್ಟ, ಅದಕ್ಕಾಗಿ ತುಂಬ ಕಷ್ಟಪಟ್ಟಿದ್ದೇನೆ. ಆದರೆ ಅಪ್ಪ ಈ ಮದುವೆ ಅನ್ನುವ ಬಂಧನದಲ್ಲಿ ಬಂಧಿಸಿದ. ನಾನು ಇದರಿಂದ ಹೊರಬರಬೇಕಿತ್ತು. ಇವಳಿಗೂ ಕೂಡ ಗಂಡನ್ನು ಹುಡುಕುತ್ತಿದ್ದರು. ಇವಳು ಕೇವಲ SSLC ಅಷ್ಟೇ ಓದಿರುವುದು. ಇವಳು ನನ್ನ ಚಿಕ್ಕಪ್ಪನ ಮಗಳು. ಇವಳ ವಿದ್ಯಾಭ್ಯಾಸಕ್ಕೆ ಸರಿಯಾದ ಹುಡುಗ ಸಿಗುತ್ತಿರಲಿಲ್ಲ. ಆದರೆ ತುಂಬ ಒಳ್ಳೆಯ ಹುಡುಗಿ, ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ. ನಾನು ಹೌಸ್ ವೈಫ್ ಆಗಲು ಸಾಧ್ಯವೇ ಇಲ್ಲ. ಇನ್ನು ಇವಳು ನಿಮ್ಮ ಜವಾಬ್ದಾರಿ. ನಾನು ಹೋಗುತ್ತೇನೆ, ನನ್ನ ಬಾಯ್ ಫ್ರೆಂಡ್ ಕಾಯುತ್ತಿದ್ದಾನೆ. ಬಾಯ್ ಫ್ರೆಂಡ್? ಹೌದು, ನಾನು ಚಿಕ್ಕಂದಿನಿಂದ ಒಂದು ಹುಡುಗನನ್ನು ಪ್ರೀತಿಸುತ್ತಿದ್ದೇನೆ. ಅವನು ಬೆಂಗಳೂರಿನಲ್ಲಿ ದೊಡ್ಡ ಕೆಲಸದಲ್ಲಿ ಇದ್ದಾನೆ. ಅವರ ಅಪ್ಪನಿಗೆ ನನ್ನ ಅಪ್ಪನಿಗೂ ಆಗುವುದಿಲ್ಲ ಅಂತ ಮದುವೆ ಮಾಡಿಲ್ಲ. ಈಗ ಅವನ ಮನೆಯಲ್ಲಿ ಇದ್ದುಕೊಂಡು ನಾನು ಯಾವುದಾದರೂ ಸೀರಿಯಲ್ಗೋ ಇಲ್ಲ ಪಿಕ್ಚರ್ಗೂ ಪ್ರಯತ್ನ ಮಾಡುವುದು ಅಂತ ಹೇಳಿ ಅಲ್ಲಿಂದ ಹೋಗುತ್ತಿದ್ದಳು. ಆಗ ಅವನು ಅವಳ ಕೈಯನ್ನು ಹಿಡಿದುಕೊಂಡು, ನಿನ್ನ ಮನೆಯವರು ಕೇಳಿದರೆ ನಾನು ಏನು ಹೇಳಲಿ ಅಂತ. ನನ್ನ ಮನೆಯವರಿಗೆ ನಾನು ಸತ್ತು ಹೋದೆ ಅಂತ ಹೇಳಿ. ಯಾವಾಗ ನನ್ನ ಕನಸುಗಳನ್ನು ಕೊಂದರೋ ಅಂದೆ ಅವರುಗಳು ಕೂಡ ನನ್ನ ಪಾಲಿಗೆ ಇಲ್ಲ ಅಂತ ಮುಲಾಜು ನೋಡದೆ ಸೌಮ್ಯ ಅಲ್ಲಿಂದ ಹೊರಟು ಹೋದಳು. ನನ್ನ ಕೈಯನ್ನು ಕಿತ್ತುಕೊಂಡು ನಾನು ಅಳುತ್ತಿದ್ದೆ. ನಿಜವಾಗಲೂ ಇದು 2ನೇ ಬಾರಿ ಅಳುತ್ತಿದ್ದಿದ್ದು. ಮೊದಲು ಅಪ್ಪ ನನ್ನನ್ನು ಬಿಟ್ಟು ಹೋದಾಗ, 2ನೇದು ಹೆಂಡತಿ ನನ್ನನ್ನು ಬಿಟ್ಟು ಹೋದಾಗ. ಜೀವನ ತುಂಬ ಕಠಿಣವಾಗಿದೆ. ನಾನು ಅಳಬೇಕಾದಾಗ ನನ್ನ ಮನೆಯ ಕೆಲಸದವಳು ಅಂತ ಅಂದುಕೊಂಡಿದ್ದ ನನ್ನ ಹೆಂಡತಿಯ ಚಿಕ್ಕಪ್ಪನ ಮಗಳು, ಅಂದರೆ ನನ್ನ ಹೊಸ ಹೆಂಡತಿ ನನ್ನನ್ನು ಬಂದು ಗಟ್ಟಿಯಾಗಿ ತಬ್ಬಿಕೊಂಡಳು. ಅವಳ ಸ್ಪರ್ಶ ಹೊಸದೇನೂ ಅಲ್ಲ. ಆದರೂ ಸಮಾಧಾನ ಆಗುತ್ತಿರಲಿಲ್ಲ. ನನಗೆ ಎಲ್ಲರೂ ಮೋಸ ಮಾಡಿ ಹೋಗುತ್ತಿದ್ದಾರೆ.
ಇವಳು ಮೋಸ ಮಾಡಿ ಹೋಗುತ್ತಾಳೆ ಅನ್ನುವ ಭಯ ಅವಳನ್ನು ಕೇಳಿದೆ. ನೀನೆಂದೂ ಕೂಡ ನನ್ನನ್ನು ಬಿಟ್ಟು ಹೋಗುವುದಿಲ್ಲ ಅಲ್ಲವೇ? ನನಗೆ ಮೋಸ ಮಾಡಿ ಹೋಗುವುದಿಲ್ಲ ಅಲ್ಲವೇ ಅಂದಾಗ ಅವಳು, ನೀವು ಬಿಟ್ಟರೂ ನಾನು ನಿಮ್ಮನ್ನು ಬಿಡುವುದಿಲ್ಲ ಅಂತ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ಇನ್ನೂ ಸ್ವಲ್ಪ ಸಮಯ ಬೇಕು ಇವಳನ್ನು ಹೆಂಡತಿ ಅಂತ ಒಪ್ಪಿಕೊಳ್ಳಲು. ಅವನು ಅವಳ ತುಟಿಗೆ ಮುತ್ತು ಕೊಟ್ಟ. ಅವಳು ಕೂಡ ಸಹಕರಿಸಿದಳು. ಅದೇ ಹಾಸಿಗೆ ಮೇಲೆ ಅದೇ ಸಮಯದಲ್ಲಿ ಇಬ್ಬರು ಅರೆಕ್ಷಣದಲ್ಲಿ ಒಂದಾದರು. ಕಾದಿರುವ ಬೆಂಕಿಯ ಎದುರು ಬೆಣ್ಣೆ ಕರಗುತ್ತಿದೆ. ಸುಂದರವಾದ ಸಮಯವನ್ನು ಇಬ್ಬರು ಕಳೆಯುತ್ತಿದ್ದಾರೆ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಆಲ್ವೇಸ್.